ನಮಸ್ಕಾರ. ಬೆಳಗ್ಗೆನೆ ಬಂಡೆ ಮಹಾಂಕಾಳಿ ತಾಯಿ ದರ್ಶನ ಮಾಡಿ ಡ್ಯೂಟಿ ಶುರು ಮಾಡಿದೆ. ಬೆಳಗ್ಗೆ ಹೊತ್ತು ಬೆಂಗಳೂರು ಮಾತ್ರ ಸೂಪರಾಗಿರುತ್ತೆ, ಯಾವ ನಗರಕ್ಕೂ ಕಮ್ಮಿ ಇಲ್ಲ. ಡ್ಯೂಟಿ ಶುರು ಮಾಡ್ತಾಯಿದ್ದೀನಿ, ಮಳೆ ಶುರು, ಬೆಳಗ್ಗೆನೇ ಮಳೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, KR ಮಾರ್ಕೆಟ್ ಫುಲ್ ಟ್ರಾಫಿಕ್ಕು. ಅಲ್ಲಿಂದ ಮತ್ತೆ ಬಂಡೆ ಮಹಾಂಕಾಳಿ ದೇವಸ್ಥಾನಕ್ಕೆ ಡ್ಯೂಟಿ ಬಿತ್ತು. ಹೋದೆ, ಅನ್ನದಾನ ಇತ್ತು, ಊಟ ಮಾಡಿದೆ, ನೀರು ಹಾಕಿಸ್ಕೊಂಡೆ. ಅದಾದಮೇಲೆ ಒಂದು 2 ಅವರ್ ಗಾಡಿ ನಿಲ್ಲಿಸ್ಬಿಟ್ಟೆ. ಸ್ವಲ್ಪ ಸ್ಕ್ರಿಪ್ಟ್ ಕೆಲಸ ಮಾಡ್ಕೊಬೇಕಾಗಿತ್ತು. ಬರೀತಾ 2-3 ಗಂಟೆ ಆಗ್ಬಿಟ್ಟೈತೆ, ನನಗೆ ಗೊತ್ತೇ ಆಗಲಿಲ್ಲ. ಸರಿ, ಮತ್ತೆ ಎಲ್ಲ ಎತ್ತಿಕ್ಕಿ ಡ್ಯೂಟಿ ಶುರು ಮಾಡಿದೆ. ನಮ್ಮ ಪದ್ಮನಾಭ ನಗರದಲ್ಲಿ ಅನ್ನದಾನ ನಡೀತಾ ಇತ್ತು. ಅಲ್ಲಿ ಯಾವಾಗಲೂ ಅನ್ನದಾನ ಇರುತ್ತೆ ಅನಿಸುತ್ತೆ. ನೋಡ್ತಾ ಇದ್ದಂಗೆ ಗಾಡಿ ಸರ್ಕ್ ಅಂತ ನಿಲ್ಲಿಸ್ಬಿಟ್ಟು ಹೋಗಿ ದೇವ್ರ ಪ್ರಸಾದ ತಿಂದು ಸಾಯಿಬಾಬಾ ದೇವರ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ವಾಕ್ ಮಾಡಿ, ಸರಿ ಬೆಳಿಗ್ಗೆ ಅಂತೂ ದುಡಿಲಿಲ್ಲ, ಈಗಲಾದರೂ ದುಡಿಯೋಣ ಅಂದ್ಕೊಂಡು ಡ್ಯೂಟಿ ಶುರು ಮಾಡಿದ್ರೆ ಮತ್ತೆ ಮಳೆ. ಒಂದು ಅರ್ಧ ಗಂಟೆ ನಿಲ್ಬೋದು ಅಂದ್ಕೊಂಡ್ರೆ ಇದು ನೋಡಿ, ನನ್ನ ಟಾಪು ನನ್ನ ಗಾಡಿದು ಕಿತ್ತೋಗೈತೆ, ನೀರೆಲ್ಲ ಸೋರುತ್ತೆ, ಎಲ್ಲ ರೆಡಿ ಮಾಡಿಸ್ಬೇಕು. ಮಳೆ ದುಡಿಯೋಕ್ಕಾಗಲ್ಲ ನಾನು, ಬೇರೆ ಬೇರೆ ತೊಂದರೆಗಳೈತೆ. ಹತ್ರ 7:15ವರೆಗೂ ಮಳೆ ನಿಲ್ಲಿಲ್ಲ. ನನಗೆ ತಲೆ ಕೆಟ್ಟೋಯ್ತು, ಏನು ಮಾಡೋದು. ರಾತ್ರಿ ಸುಮಾರು 11:15 ಬನಶಂಕರಿ JP ನಗರ ಹತ್ರ ಊಟ. ಸಮಯ 12 ಗಂಟೆ ಕರೆಕ್ಟಾಗಿ ಬನಶಂಕರಿ ದೇವಸ್ಥಾನ ಮುಂದೆ ಇದ್ದೀನಿ. ನಾಳೆ ವರಲಕ್ಷ್ಮಿ ಹಬ್ಬ, ನಮಗೆ ದುಡಿಮೆನ ಹಬ್ಬ. ಹತ್ರ ಸಮಯ 1 ಗಂಟೆ 12:15. ಬಸವನ ಗುಡಿಲಿದ್ದೀನಿ. ಇನ್ನೂ ದುಡಿಬೇಕು ಅನ್ನೋ ಮನಸ್ಥಿತಿ ಐತೆ, ಶಕ್ತಿನೂ ಐತೆ. ಡ್ಯೂಟಿ ಬೀಳ್ತಲ್ಲ, ಆದರೆ ಏನು ಮಾಡೋಣ. ಗುಬ್ಳಾಳಿಂದ ಖಾಲಿ ಬಂದಿದ್ದೀನಿ. ಮನೆಗೆ ಹೋಗೋ ಮನಸ್ಸಿಲ್ಲ, ದುಡಿಬೇಕು. ಯಾಕಂದರೆ ದುಡಿದ್ರೆ ತಾನೆ ನೆಮ್ಮದಿ ನಿದ್ದೆ ಬರೋದು, ಊಟ ಸೇರೋದು. ದುಡಿಬೇಕು, ಆದರೆ ದುಡಿಮೆ ಬೀಳ್ತಾ ಇಲ್ಲ. ಏನು ಮಾಡೋದು ಗೊತ್ತಿಲ್ಲ.